ನಮಸ್ಕಾರ ವೀಕ್ಷಕರೇ. ಕಮಲ್ ಹಾಸನ್ ಅವರ ಹೇಳಿಕೆಯ ವಿಚಾರವಾಗಿ, ಕನ್ನಡ ಭಾಷೆಯ ಮೇಲಿನ ಅವರ ಹೇಳಿಕೆಯ ವಿಚಾರವಾಗಿ ಬಹಳಷ್ಟು ವಿರೋಧಗಳು ವ್ಯಕ್ತವಾಗಿದೆ ಕರ್ನಾಟಕದಲ್ಲಿ. ಹಾಗೆ ಅವರ ಚಿತ್ರ ಮೂವಿ ರಿಲೀಸ್ಗೆ ರೆಡಿಯಾಗಿತ್ತು, ಥಗ್ ಲೈಫ್. ಅದರ ಒಂದು ರಕ್ಷಣೆಗಾಗಿ ಅದನ್ನು ಕರ್ನಾಟಕದಲ್ಲಿ ರಿಲೀಸ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಕರ್ನಾಟಕದ ಹೈಕೋರ್ಟ್ನಲ್ಲಿ ಅವರು ಒಂದು ದಾವೆಯನ್ನು ಹೂಡಿದ್ರು, ಪ್ರೊಟೆಕ್ಷನ್ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ. ಸೊ ಈ ಒಂದು ನಿಟ್ಟಿನಲ್ಲಿ ನಮ್ಮ ಹೈಕೋರ್ಟ್ನ ಜಡ್ಜ್ ಒಂದು ಹೇಳಿಕೆಗಳನ್ನು, ಅಂದರೆ ಒಂದು ಸಜೆಷನ್ಸ್ಗಳನ್ನು ಅವರ ಪರ ವಕೀಲರಿಗೆ ಕೊಟ್ಟಿದ್ದಾರೆ. ಆ ವಿಡಿಯೋವನ್ನು ನೋಡ್ತಾ ಬಹಳ ಒಂದು ಸಮಾಧಾನ ಆಯಿತು. ಕನ್ನಡ ಮನಸ್ಸುಗಳಲ್ಲಿ ಏನು ವಿಚಾರಗಳಿದ್ದು ಅದನ್ನು ಅವರು ಒಬ್ಬರು ನ್ಯಾಯವಾದಿಯಾಗಿ ಅಥವಾ ಒಬ್ಬರು ನ್ಯಾಯಾಧೀಶರಾಗಿ ಆ ವಿಷಯವನ್ನು ಅವರ ಪರ ವಕೀಲರಿಗೆ ತಿಳಿಸಿದ್ದಾರೆ. ಅದು ನೋಡುವಾಗ ಅವ್ರು ಹೇಳಿದ ಮಾತುಗಳನ್ನ ನಾನು ಇಲ್ಲಿ ಮೆಲುಕು ಹಾಕಬೇಕು ಅಂತ ಅನ್ನಿಸ್ತು. ಅಂದರೆ ಯಾವ ಬೇಸ್ ಮೇಲೆ, ಯಾವುದೇ ಒಂದು ಸಪೋರ್ಟಿವ್ ಡಾಕ್ಯುಮೆಂಟ್ ಇಲ್ಲದೆ ಅವರಿಗೆ ಹಿಸ್ಟೋರಿಯನ್ ಅಲ್ಲ ಕಮಲ್ ಹಾಸನ್ ಅವರು. ಕನ್ನಡ ಭಾಷೆಯ ಬಗ್ಗೆ ಅವ್ರಿಗೆ ಎಷ್ಟು ತಿಳಿದಿದೆ ಅನ್ನೋ ವಿಚಾರದಲ್ಲಿ ಅದಕ್ಕೆ ಬೇಕಾದಂತಹ ಯಾವ ಬೇಸ್ ಮೇಲೆ ಅವರು ಕನ್ನಡದ ಬಗ್ಗೆ, ತಮಿಳಿನಿಂದ ಕನ್ನಡ ಹೊತ್ತು ಅನ್ನುವಂಥದ್ದು ಮಾತನ್ನು ಆಡ್ತಾ ಇದ್ದಾರೆ ಅಂತಕ್ಕಂಥದ್ದು. ಸೊ ಅವರು ಒಬ್ಬರು ಪಬ್ಲಿಕ್ ಫಿಗರ್ ಅವರು. ಯಾಕೆಂದರೆ ಸೆಲೆಬ್ರಿಟಿ ಅಂತ ನಾವೇನು ಹೇಳ್ತೀವಿ, ಆ ರೀತಿ ಒಂದು ಪಬ್ಲಿಕ್ ಫಿಗರ್, ಸಾರ್ವಜನಿಕ ಜೀವನದಲ್ಲಿ ಇರ್ತಕ್ಕಂಥವ್ರು. ಜನರ ಸೆಂಟಿಮೆಂಟ್ಗಳನ್ನ ಅವರು ಅರ್ಥ ಮಾಡ್ಕೋಬೇಕು. ಸಾಮಾನ್ಯವಾಗಿ ನಮ್ಮ ಭಾರತೀಯ ನೆಲೆಗಟ್ಟಿನಲ್ಲಿ ನಾವು ನೋಡೋದಾದರೆ, ಭಾರತೀಯರು ಎಲ್ಲ ಭಾಷಿಗರು ತಮ್ಮ ನೆಲ, ಜಲ ಮತ್ತು ಭಾಷೆಯ ವಿಷಯವಾಗಿ ಬಂದಾಗ ಬಹಳಷ್ಟು ಸೆಂಟಿಮೆಂಟಾಗಿ ಯೋಚನೆ ಮಾಡಲಿಕ್ಕೆ ಹೋಗ್ತಾರೆ. ಅದು ಯಾರಾದರೂ ಸರಿ, ಅದು ತಮಿಳಿಗರಾದರೂ ಸರಿ ಅಥವಾ ಕನ್ನಡಿಗರಾದರೂ ಸರಿ, ಬೇರೆ ಇನ್ಯಾವುದೇ ಭಾಷಿಗರಾದರೂ ಸರಿ. ಯಾಕೆಂದರೆ ನಮ್ಮಲ್ಲಿ ಎಲ್ಲರೂ ಕನ್ನಡದ ಬಗ್ಗೆ ಅಥವಾ ಅವರವರ ಭಾಷೆಯ ಬಗ್ಗೆ ಎಲ್ಲರೂ ತಿಳಿದುಕೊಂಡವರಲ್ಲ. ಆದರೆ ಅಭಿಮಾನ ಅವರವರ ಭಾಷೆಯ ಮೇಲೆ ಎಲ್ಲರೂ ಇರ್ತದೆ. ಯಾಕೆಂದರೆ ಇತಿಹಾಸ ಎಷ್ಟು ಸಾವಿರ ವರ್ಷಗಳಿಂದ ಇತ್ತು ಭಾಷೆ, ಅಥವಾ ನಮ್ಮದೇ ದುಡ್ದು ಅವ್ರದ್ದೇ ದುಡ್ದು ಭಾಷೆ ಅಂತಕ್ಕಂಥದ್ದು ಅಲ್ಲ. ಎಲ್ಲರಿಗೂ, ಎಲ್ಲ ಜನಸಾಮಾನ್ಯರಿಗೂ ಆ ಭಾಷೆಯ ಇತಿಹಾಸಗಳು ಗೊತ್ತಿರೋದಿಲ್ಲ ಸಾಮಾನ್ಯನಿಗೆ. ಆದರೆ ಪ್ರತಿ ಸಾಮಾನ್ಯನಿಗೂ ತನ್ನ ಭಾಷೆಯ ಮೇಲೆ ಬಹಳಷ್ಟು ಪ್ರೀತಿ ಹೊಂದಿರುತ್ತಾರೆ. ಅದಕ್ಕೆ ಒಂದು ಸ್ವಲ್ಪ ಆ ನಂಬಿಕೆಗೆ ಸ್ವಲ್ಪ ಜಾಸ್ತಿ ಆದಾಗ ಅದನ್ನು ಒಂದು ವ್ಯತಿರಿಕ್ತವಾಗಿ ಅದನ್ನು ವಿರೋಧಿಸ್ತಾರೆ ಅಂತಕ್ಕಂಥದ್ದು. ಸೊ ಇದೆಲ್ಲವನ್ನು ಅರಿತಿರ್ತಕ್ಕಂಥ ಕಮಲ್ ಹಾಸನ್ ಅವರು ಯಾಕೆ ಅದನ್ನು ಒಂದು ಅಪಲಜಿ ಕೇಳಿದರೆ, ಒಂದು ಕ್ಷಮೆಯನ್ನು ಕೇಳಿದರೆ ಮುಗಿದೋಗುವಂತಹ ಒಂದು ವಿಷಯವನ್ನು, ಕ್ಷಮಿಸಬಹುದಾದಂತಹ ವಿಷಯವನ್ನು ಅಷ್ಟು ಪ್ರಬುದ್ಧ ನಟ ಅಥವಾ ಸಾಮಾಜಿಕವಾಗಿ ಸಮಾಜದ ಎಲ್ಲ ಸ್ತರಗಳ ಅಥವಾ ಎಲ್ಲ ಒಂದು ಆಗುಹೋಗುಗಳ ಪರಿಚಯ ಇರ್ತಕ್ಕಂಥವ್ರು, ಅಂತಹ ಪ್ರಬುದ್ಧ ವ್ಯಕ್ತಿ ಜನರ ಈ ಒಂದು ಬೇಡಿಕೆಯನ್ನು ಅಥವಾ ಕ್ಷಮೆ ಕೇಳಲಿ ಅಂತಕ್ಕಂತಹ ಈ ಬೇಡಿಕೆಯನ್ನು ಅಥವಾ ಅದರ ಒಂದು ಕ್ಷಮೆ ಕೇಳಲಿ ಅಂತಕ್ಕಂಥದ್ದು ಜನರ ಒಂದು ವಾದ. ಅದನ್ನು ಕೇಳದೆ ಅಪ್ರಬುದ್ಧವಾಗಿ ಯಾಕೆ ಅವರು ನಡ್ಕೊಳ್ತಾ ಇದ್ದಾರೆ ಅಂತಕ್ಕಂಥದ್ದು ಮಾನ್ಯ ಜಡ್ಜು, ನ್ಯಾಯಾಧೀಶರು ಇಲ್ಲಿ ಪ್ರಶ್ನೆ ಮಾಡ್ತಾ ಹೋಗ್ತಾರೆ. ಸೊ ಯಾಕಂದರೆ ಇದೊಂದು ಸೆಂಟಿಮೆಂಟ್ ಆಫ್ ಮಾಸ್ ಅಂದರೆ ಎಲ್ಲರಿಗೂ ಅದೊಂದು ಸೆಂಟಿಮೆಂಟ್ ಅಂತಕ್ಕಂಥದ್ದು. ಸೊ ಈ ಲಿಂಗ್ವಿಸ್ಟಿಕ್ ಲೈನಲ್ಲಿ ಯಾಕೆ ಅವರು ಈ ಥರದ ಹೇಳಿಕೆಯನ್ನು ಕೊಟ್ಟರು, ಅಥವಾ ಇನ್ ಕೇಸ್ ಅದು ಬಾಯಿ ತಪ್ಪಿನಿಂದ, ಮಾತಿನ ತಪ್ಪಿಂದ ಆಗಿದ್ದರೆ ಅದನ್ನ ಕ್ಷಮೆ ಕೇಳಿ ತಿಳಿಸ್ಬೋದಿತ್ತಲ್ಲ. ಅವ್ರು ಹೇಳ್ತಾರೆ, ಈಗ ಅವರ ದಾವೆಯಲ್ಲಿ ಇಟ್ಟಿರ್ತಕ್ಕಂಥದ್ದು, ನಾವು ಚಿತ್ರಕ್ಕೆ, ಥಗ್ ಲೈಫ್ ಅನ್ನುವಂಥ ಚಿತ್ರಕ್ಕೆ 300 ಕೋಟಿ ರೂಪಾಯಿಗಳಷ್ಟು ಖರ್ಚನ್ನು ಮಾಡಿದ್ದೀವಿ. ಹೌದು, 300 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೀರಿ. ಅದನ್ನು ಮತ್ತೆ ವಾಪಸ್ ಪಡೆಯೋದೇ, ವಾಪಸ್ ಪಡೆಯೋದು ಮತ್ತು ಅದೇ ಥಿಯೇಟರ್ಗಳಿಗೆ ಹಾಕಬೇಕು, ಅದೇ ಜನ ನಿಮಗೆ ವಾಪಸ್ ಕೊಡಬೇಕು. ಅದನ್ನು ಎಲ್ಲಿ ಹಣವನ್ನು ಪಡೆಯಲಿಕ್ಕೆ ಬರ್ತಾ ಇದ್ದಾರೆ? ಒಂದೋ ಥಿಯೇಟರ್ಗಳಲ್ಲಿ, ತಮಿಳುನಾಡಿನ ಥಿಯೇಟರ್ಗಳಾಗಿರ್ಬೋದು ಅಥವಾ ಬೇರೆ ರಾಜ್ಯಗಳ ಥಿಯೇಟರ್ಗಳಾಗಿರ್ಬೋದು, ಅಥವಾ ಕರ್ನಾಟಕದ ಥಿಯೇಟರ್ಗಳಲ್ಲಿ ನೀವು ಹಾಕಿ ಆ ಹಣವನ್ನು ವಾಪಸ್ ಪಡ್ಕೋಬೇಕು ಅನ್ನೋದಾದರೆ, ನೀವು ಈ ಥರದ ಸನ್ನಿವೇಶಗಳನ್ನು ಜನರು ಮಾಡಿದ್ದಂಥದ್ದಲ್ಲ. ನೀವೇ ಅದನ್ನು ಸನ್ನಿವೇಶವನ್ನು ಕ್ರಿಯೇಟ್ ಮಾಡಿದ್ದೀರಿ. ಈ ಕ್ರಿಯೇಟ್ ಮಾಡಿರುವಾಗ ಈ ಥರದ ಸನ್ನಿವೇಶಗಳು ಬೆಳೆದು ನಿಂತಿದೆ. ಈ ಒಂದು ಸನ್ನಿವೇಶದಲ್ಲಿ ಅವರು ನಿಮ್ಮನ್ನು ಕ್ಷಮೆ ಕೇಳಲಿ ಅಂತ ಕೇಳ್ಕೊತಾ ಇದ್ದಾರೆ, ಹೇಳ್ತಾ ಇದ್ದಾರೆ, ಆಗ್ರಹಿಸ್ತಾ ಇದ್ದಾರೆ. ಒಂದು ಕ್ಷಮೆ ಕೇಳಿದರೆ ಮುಗಿದೋಗುವಂತಹ ಒಂದು ಇದನ್ನು ನೀವು ನಾವೇ ಉಟ್ಕೊಂಡು ನಮಗೆ ಪೊಲೀಸ್ ಪ್ರೊಟೆಕ್ಷನ್ ಕೇಳಬೇಕು ಅನ್ನೋದಾದರೆ, ಓಕೆ, ಅವರ ನ್ಯಾಯಾಧೀಶರ ಹಂತದಲ್ಲಿ ಅದಕ್ಕೆ ನಿಮಗೆ ಏನು ಬೇಕು ಪ್ರೊಟೆಕ್ಷನ್ ಕೊಡ್ಬೋದು. ಆದರೆ ಕೊಡಬೇಕಾಗ್ತದೆ. ಬಹುಶಃ ಅದನ್ನು ಮುಂದೂಡಿದ್ದಾರೆ, 10ನೇ ತಾರೀಕಿಗೂ ಯಾವಾಗ ಮುಂದೂಡಿದ್ದಾರೆ ಅಂತ ಕಾಣ್ತದೆ.
ಸೊ ಆದರೆ ಈ ಒಂದು ಸನ್ನಿವೇಶವನ್ನು ಕ್ರಿಯೇಟ್ ಮಾಡಿಕೊಡುವಂಥದ್ದು ಹೇಗೆ? ಯಾಕೆಂದರೆ ಕೆಲವು ಎಕ್ಸಾಂಪಲ್ಸ್ಗಳನ್ನ ಅವರು ಸಿ ರಾಜಗೋಪಾಲಾಚಾರಿಯವರ ಎಕ್ಸಾಂಪಲ್ಗಳನ್ನ ಹೇಳ್ತಾರೆ. ಈ ಸುಮಾರು 20-25 ವರ್ಷಗಳ ಹಿಂದೆ ಅವರು ಇದೇ ಭಾಷೆಯ ಕನ್ನಡ ಭಾಷೆಯ ವಿಚಾರಕ್ಕೆ ಸಂಬಂಧಿಸಿದಂತೆ ಒಂದು ಇದೇ ಥರದ ಹೇಳಿಕೆಯನ್ನು ಕೊಟ್ಟಾಗ ಬಹಳ ವಿರೋಧ ವ್ಯಕ್ತವಾಗ್ತದೆ ಕರ್ನಾಟಕದಿಂದ, ಕನ್ನಡದವರಿಂದ. ಆಗ ಸಿ ರಾಜಗೋಪಾಲಾಚಾರ್ಯಂಥವರೇ ಅವರ ಆ ಹೇಳಿಕೆಯನ್ನು ವಾಪಸ್ ತಗೋತಾರೆ ಅಂತಕ್ಕಂಥದ್ದನ್ನು ಅವರು ತಮ್ಮ ಮಾತಿನಲ್ಲಿ ಅಲ್ಲಿ ಹೇಳ್ತಾರೆ, ಕೋರ್ಟ್ನಲ್ಲಿ ಅದನ್ನು ಹೇಳಿದ್ದಾರೆ. ಅವರ ಕಮಲಾಸನವರ ವಕೀಲರಿಗೆ ಅದನ್ನು ತಿಳಿಸ್ತಾರೆ. ಇಲ್ಲಿ ವಿಷಯ ಇರ್ತಕ್ಕಂಥದ್ದು ಒಂದು ಕ್ಷಮೆಯ ವಿಚಾರ. ಹೌದು, ಯಾಕೆಂತಂದರೆ ನಿಮಗೆ ಅದನ್ನು ವಾದ ಮಂಡಿಸಲೇಬೇಕಾ, ಈ ಭಾಷೆ ದೊಡ್ಡದ, ಆ ಭಾಷೆ ದೊಡ್ಡದ, ಅಥವಾ ಅದರಿಂದ ಇದು ಹುಡ್ತಾ ಅಂತಕ್ಕಂಥದ್ದು. ಯಾಕಂದ್ರೆ ನೀವು ಹಿಸ್ಟೋರಿಯನ್ ಅಲ್ಲ, ಇತಿಹಾಸಕಾರರೇನಲ್ಲ, ಅದು ನೀವು ತಿಳ್ಕೋಬೇಕು. ಅಥವಾ ಈ ಚರ್ಚೆಗಳಿಗೆ ಇವತ್ತಿಗೆ ಮುಗಿಯೋದಿಲ್ಲ, ಇದು ದೊಡ್ಡದ. ಯಾಕಂದರೆ ಇವತ್ತು ನಮ್ಮ ದೇಶದಲ್ಲಿ ಧರ್ಮ ದೊಡ್ಡದ, ಜಾತಿ ದೊಡ್ಡದ, ಭಾಷೆ ದೊಡ್ಡದ. ಸೊ ಇದು ಕಾಲಕ್ಕೂ ಇದು ವಿಚಾರಗಳು ಬರ್ತಾನೆ ಇದ್ದಾವೆ. ಅದು ಇವತ್ತಿಗೇನು ಮುಗಿಯುವಂಥದ್ದಲ್ಲ, ಅದು ನಿಮಗೂ ಗೊತ್ತು, ಎಲ್ಲರಿಗೂ ತಿಳಿದಿರುವಂಥದ್ದೇ. ಆದರೆ ಅದು ದೊಡ್ಡದು ಚಿಕ್ಕದು ಅನ್ನೋ ವಿಚಾರ ಅಲ್ಲ ಭಾಷೆ. ನಮಗೆ ನಮ್ಮ ಭಾಷೆ ದೊಡ್ಡದು. ಕಲಾವಿದರಾಗಿ ನಾವು ಬಹಳಷ್ಟು ನಿಮ್ಮನ್ನು ಪ್ರೀತಿಸ್ತೇವೆ. ಅದು ಬೇರೆಯ ವಿಷಯ ಅದು. ಯಾಕೆಂದರೆ ನಿಮ್ಮ ಚಿತ್ರಗಳನ್ನಾಗಲಿ, ನಿಮ್ಮ ನಟನೆಗಳನ್ನಾಗಲಿ, ಕಮಲಾಸನವರ ನಟನೆಯನ್ನಾಗಲಿ ನಾವು ಭಾಳಷ್ಟು ಪ್ರೀತಿಸ್ತೇವೆ, ಮುಂದೆ ಪ್ರೀತಿಸ್ತೇವೆ ಒಬ್ಬ ನಟನಾಗಿ. ಆದರೆ ಭಾಷೆಯ ವಿಚಾರ ಬಂದಾಗ ವೈಯಕ್ತಿಕವಾಗಲಿ ಅಥವಾ ನಮ್ಮ ಕನ್ನಡಿಗರ ಮನಸ್ಸಿನಲ್ಲಿರುವಂಥದ್ದು, ನಾವು ಬೇರೆ ಭಾಷೆಯನ್ನು ಸಹೋದರತ್ವದಲ್ಲಿ ನೋಡ್ತೇವೆ. ಆದರೆ ನಮಗಿಂತ ಹೆಚ್ಚು ಅಲ್ಲ, ಕೆಳಗೂ ಇಟ್ಟು ನಾವೇನು ನೋಡೋದಿಲ್ಲ. ಸೊ ಹಾಗಾಗಿ ಈ ಕ್ಷಮೆಯನ್ನು ಯಾಚಿಸಲೇಬೇಕು ಅಂತಕ್ಕಂಥ. ಹೌದು, ಕೋರ್ಟಿಂದ ನಿಮಗೇನೋ ಆರ್ಡರ್ ಬಂದ್ಬಿಡ್ಬೋದು ಬಹುಶಃ, ಯಾಕೆಂದರೆ ಅದರದೇ ಆದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರ್ತದೆ, ಫಂಡಮೆಂಟಲ್ ರೈಟ್ಸ್ ಅಂತ ಇರ್ತದೆ. ಪ್ರತಿಯೊಬ್ಬನು ಆ ಒಂದು ಬರ್ತಕ್ಕಂಥ ರಿಲೀಸ್ ಆಗ್ತಕ್ಕಂಥ ಚಲನಚಿತ್ರವನ್ನು ನೋಡ್ತಕ್ಕಂಥದ್ದು ಫಂಡಮೆಂಟಲ್ ರೈಟ್ ಅಲ್ಲಿ ಬರ್ತದೆ. ಅಥವಾ ಫಂಡಮೆಂಟಲ್ ಇನ್ ದ ಸೆನ್ಸ್ ಒಂದು ರೈಟ್ ಆಗಿರ್ತದೆ, ಅದು ಹಕ್ಕು, ನೋಡುವುದನ್ನು ನೋಡಿರ್ಬೋದು. ಆದರೆ ಕನ್ನಡ ಪರ ಸಂಘಟನೆಗಳು, ಕರ್ನಾಟಕದ ಜನರು ಅದಕ್ಕೆ ಆ ಚಿತ್ರವನ್ನು ಅಥವಾ ಚಿತ್ರಮಂದಿರಗಳನ್ನು ಭಾಳ ಫ್ರೀಯಾಗಿ ನೋಡಲಿ ಅಂತ ಬಿಟ್ಬಿಡ್ತಾರ, ಸ್ಟ್ರೈಕ್ ಮಾಡದೇ ಇರ್ತಾರ, ಪ್ರತಿಭಟನೆ ತೋರಿಸದೇ ಇರ್ತಾರ. ನಾನೇ ಸ್ವಂತ ಹೇಳ್ತೀನಿ, ನಾನು ಅಷ್ಟು ಕಮಲಾಸನವರ ನಟನೆ ಇಷ್ಟಪಡೋದಾಗಿದ್ದರೂ ಸಹ ಇಂಥ ಹೇಳಿಕೆಯನ್ನು ನಾನು ಮನಸ್ಸಿನಲ್ಲಿ ಇಟ್ಕೊಂಡು ಆ ಚಿತ್ರವನ್ನು ನಾನು ಬೆಂಬಲಿಸ್ತೀನ, ಇದು ಪ್ರಶ್ನೆ ಆಗ್ತದೆ. ಫಂಡಮೆಂಟಲ್ ರೈಟ್ ಆಗೋ ನನ್ನ ಫಂಡಮೆಂಟಲ್ ಪ್ರಶ್ನೆಯೂ ಅದೇ. ಸೊ ಇದೆಲ್ಲವನ್ನು ಇಟ್ಕೊಂಡು ನೀವು ಒಂದು ಪಬ್ಲಿಕ್ ಫಿಗರ್ ಆಗಿರ್ತಕ್ಕಂಥ ನೀವು ಕ್ಷಮೆ ಕೇಳುವಂಥದ್ದು, ಸಮಯೋಚಿತವಾಗಿ ಕ್ಷಮೆಯನ್ನು ಕೇಳ್ತಕ್ಕಂಥದ್ದು ಬಹಳ ಸೂಕ್ತ. ನಿಮಗಿರ್ತಕ್ಕಂಥ ಪ್ರಬುದ್ಧತೆಗೆ ಅದು ಭಾಳ ಸೂಕ್ತ ಅಂತಕ್ಕಂಥದ್ದು ಪ್ರತಿಯೊಬ್ಬರ ತಲೆಯಲ್ಲಿರ್ತಕ್ಕಂಥದ್ದು, ಪ್ರತಿಯೊಬ್ಬರಿಗೂ ಆ ತಿಳುವಳಿಕೆ. ಸೊ ಇದನ್ನು ಮಾತಾಡಬೇಕು ಅಂತ ಅನ್ನಿಸ್ತು. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಕೋರ್ಟ್ನ ನ್ಯಾಯಾಧೀಶರು ಆಡಿದಂತಹ ಆ ಮಾತುಗಳನ್ನು, ಯಾಕೆಂದರೆ ಪ್ರತಿಯೊಂದನ್ನು ರಾಜಗೋಪಾಲಾಚಾರಿಯವರ 1950 ಅವರು ಹೇಳಿದಂಥ ಹೇಳಿಕೆ, 1950 ರಾಜಗೋಪಾಲಾಚಾರಿ ಅವರು ಆ ಥರ ಹೇಳಿದ್ರಂತೆ. ಇನ್ನೊಂದು ವಿರುದ್ಧವಾದ ಒಂದು ಕನ್ನಡದ ಅಥವಾ ಕನ್ನಡ ಭಾಷೆಯ ವಿರುದ್ಧವಾದ ಒಂದು ಪದವನ್ನು ಆಡಿದ್ರು ಅನ್ನೋ ಕಾರಣಕ್ಕಾಗಿ ಅವರು ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿ ಅವರು ಅದನ್ನು ಕ್ಷಮೆ ಕೇಳಿರುವಂತಕ್ಕಂಥದ್ದು. ಅಂಥವರೇ ಕೇಳಿದಾಗ ನೀವು ಇನ್ನೇನು ಮಹಾ ಅಂತಕ್ಕಂಥ ವಿಚಾರವನ್ನು, ಸನ್ನಿವೇಶವನ್ನು ಕ್ರಿಯೇಟ್ ಮಾಡಿರೋದೇ ನೀವು. ಹಾಗಾಗಿ ನೀವು ಕ್ಷಮೆ ಕೇಳುವಂಥ ಸೂಕ್ತ ಅಂತಕ್ಕಂಥದ್ದು. ಈ ಎಲ್ಲ ವಿಚಾರಗಳನ್ನು ನಮ್ಮ ನ್ಯಾಯಾಧೀಶರು ಹೇಳ್ತಾ ಇದ್ರು. ಸೊ ಅದ್ರ ಬಗ್ಗೆ ನನಗೆ ಮಾತಾಡಬೇಕು ಅಂತ ಅನ್ನಿಸ್ತು. ಕನ್ನಡಿಗರ ಪರವಾಗಿ ಅವ್ರಿಗೊಂದು ಧನ್ಯವಾದಗಳನ್ನು ನ್ಯಾಯಾಧೀಶರಿಗೆ ಸಲ್ಲಿಸಬೇಕು ಅಂತ ನನಗೆ ಅನ್ನಿಸ್ತು. ಆ ದೃಷ್ಟಿಯಲ್ಲಿ ಈ ಒಂದು ವಿಡಿಯೋವನ್ನು ಮಾಡಿದೆ. ಧನ್ಯವಾದಗಳು.